ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ. ಫ್ರೆಂಡ್ಸ್, ನಾವು ಈಗ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ತುಂಬ ನಿದ್ದೆ ಬಂತು, ಮಲ್ಬಿಟ್ಟಿದೆ. ಈಗ ಎದ್ದು ಏನು ಸ್ನಾನಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನಘಟ್ಟಕ್ಕೆ ಹೋಗಿ ಕುಮಾರಧಾರ ಸ್ನಾನಘಟ್ಟಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಆಮೇಲೆ ಆದಿ ಸುಬ್ರಹ್ಮಣ್ಯಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಆದಮೇಲೆ ಊಟ ಮಾಡಿ ನಂತರ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸುಬ್ರಹ್ಮಣ್ಯ ನೋಡಿ ಅಲ್ಲಿಂದ ಹೊರಡೋಣ. ಈಗ ಬನ್ನಿ ಒಟ್ಟಿಗೆ ಕುಮಾರಧಾರೆಗೆ ಹೋಗೋಣ, ಅಲ್ಲಿ ಸ್ನಾನ ಮಾಡೋಣ. ಜಾಗ ತೋರಿಸ್ತೀನಿ. ಹೀಗಿದೆ ಕುಮಾರಧಾರೆಯಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ ನನ್ನದ ಪಂಚಶಲ್ಯ ಇದೆ. ನನ್ನ ಮಗನೂ ಬಂದಿದ್ದಾನೆ, ಆದರೆ ನಮ್ಮ ಬ್ರದರು ಅವ್ರು ತಗೊಂಡಿಲ್ಲ. ಬಟ್ಟೆ ಅಂಗಡಿಗೆ ಹೋಗಿ ಪಂಚೆ ಮತ್ತು ಶಲ್ಯನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಪರ್ಚೇಸ್ ಮಾಡಿ ಸ್ನಾನಘಟ್ಟಕ್ಕೆ ಹೋಗಿ ಸ್ನಾನ ಮಾಡೋಣ ಬನ್ನಿ. ಸ್ನಾನಘಟ್ಟಕ್ಕೆ ಬಂದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಫಾಲ್ಸ್ ಹೋಗ್ಬೋದು. ಇದೇ ಕುಮಾರಧಾರ ಸ್ನಾನಘಟ್ಟಕ್ಕೆ ಹೋಗೋಣ ಬನ್ನಿ, ಸ್ನಾನ ಮಾಡೋಣ. ಎಲ್ಲ ಬಂದಮೇಲೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಕುಮಾರಧಾರೆಯಲ್ಲಿ ಸ್ನಾನ ಆಯಿತು, ಎಲ್ಲರೂ ಶಿಸ್ತಾಗಿ ರೆಡಿಯಾಗಿದ್ದೀವಿ. ಈಗ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಹೋಗಿ ಅಲ್ಲಿ ದರ್ಶನ ಮಾಡಿ ಮುಂದೆ ಊಟಕ್ಕೆ ಹೋಗೋಣ. ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆ ಆದಿ ಸುಬ್ರಹ್ಮಣ್ಯ. ಬಂದಿದ್ದೀವಿ. ಒಳಗಡೆಗೆ ಮೊಬೈಲ್ ತೊಗೊಂಡೋಗಿ ಬಿಡಲ್ಲ. ಹೋಗಿದ್ದು ಬಂದು ಅದರ ಅನುಭವನೋ ಎಕ್ಸ್ಪೀರಿಯನ್ಸ್ನು ಬಂದು ಹೇಳ್ತೀನಿ. ಕಾರಿಂದ ಇಳಿದ್ವಿ. ಇಲ್ಲಿ ನೋಡಿದ್ರೆ ಎಲ್ಲರೂ ಕಲ್ಲು ಜೋಡಿಸ್ತಾ ಇದ್ದಾರೆ. ಇದೊಂದು ನಂಬಿಕೆ. ನಾನು ಕಲ್ಲು ಜೋಡಿಸಿದ್ರೆ 5-10 ಕಲ್ಲು ಜೋಡಿಸಿದ್ರೆ ಅಲ್ಲಿ ಅವ್ರು ಮಾಡೋ ಕೆಲಸ ಕಾರ್ಯ ಈಡೇರುತ್ತೆ ಅನ್ನೋ ನಂಬಿಕೆ. ನೀವು ಬಂದರೆ ಆದಿ ಸುಬ್ರಹ್ಮಣ್ಯ ಎದುರುಗಡೆ ಕಲ್ಲು ಜೋಡಿಸ್ತಾರೆ ನೋಡಿ ಸ್ನೇಹಿತರೆ. ಇಲ್ಲೊಂದು ನಾಗರಾಜ ಇಲ್ಲಿ ಬಂದರೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿ ಒಂದು ಒಳ್ಳೆ ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಬಂದರೆ ನಿಮಗೆ ನಾಗರಾಜನ ದರ್ಶನವೂ ಆಗುತ್ತೆ. ಆದಿ ಸುಬ್ರಹ್ಮಣ್ಯಕ್ಕೆ ಹೋಗೋದೇ ಇತ್ತು, ಅದು ಮುಗೀತು. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ ದೊಡ್ಡ ದೇವಸ್ಥಾನಕ್ಕೆ. ಆದಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮೊಬೈಲ್ ಬಿಡ್ತಾರೆ, ಆದರೆ ದೇವಸ್ಥಾನ ಒಳಗಲ್ಲ, ಹೊರಗಡೆ ತೊಗೊಂಡು ಹೋಗ್ಬೋದು. ಸೊ ದರ್ಶನ ಬಾಗಿಲು ತನಕ ತೋರಿಸಿದ್ದೀನಿ. ಅದ್ರ ಮುಂದಕ್ಕೆ ದೇವರು ತುಂಬ ಚೆನ್ನಾಗಿದೆ. ಆದರೆ ಆದಿ ಸುಬ್ರಹ್ಮಣ್ಯದಲ್ಲಿರೋದು ಮೂಡಿರುವ ಪುತ್ರ. ದೊಡ್ಡ ದೇವಸ್ಥಾನದಲ್ಲಿರೋದು ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿ. ಎರಡೂ ಕಡೆ ದರ್ಶನ ಮಾಡಿ ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರ ಬರ್ತಾ ಇದ್ದೀನಿ. ಇಲ್ಲಿ ರಥದ ಅಲಂಕಾರ ನಡೀತಾ ಇದೆ ನೋಡಿ, ಎಷ್ಟು ಅದ್ಭುತವಾಗಿದೆ ನೋಡಿ. ಸುಬ್ರಹ್ಮಣ್ಯ ಸ್ವಾಮಿಯ ರಥ ತೇರೆಳೆಯೋದಕ್ಕೆ ಸಿಂಗಾರದಿಂದ ರೆಡಿ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ಒಳಗಡೆಗೆ ಮೊಬೈಲ್ ಬಿಡೋದಿಲ್ಲ. ಆಚೆಯಿಂದನೇ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕಾರ ಮಾಡಿ ಹಾಗೆ ಆಶೀರ್ವಾದ ಕೂಡ ಪಡ್ಕೊಳ್ಳಿ. ಹೊರಗಡೆ ಹೋಗಿ ಬರ್ತೀನಿ. ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ದರ್ಶನ ಹೇಗಾಯಿತು ಎಲ್ಲದನ್ನೂ ಬಂದ ಮೇಲೆ ಹೇಳ್ತೀನಿ. ಅಲ್ಲಿವರೆಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಏನ್ರಿ ಜನಗಳು ದೇವಸ್ಥಾನ ಹೋಗೋದಿತ್ತಿರೋ ಕ್ಯೂ ಸಿಕ್ಕಾಪಟ್ಟೆ ಜನ ಇದೆ ಇವತ್ತು. ತುಂಬ ರಶ್ ಇದೆ. ಆದರೂ ಹೊರಡೆ ಹೋಗೋಣ. ಹೊರಗಡೆ ದರ್ಶನ ಹೋದ್ವಿ. ಕ್ಯೂ ಬಂದು ಸಿಕ್ಕಾಪಟ್ಟೆ ಇತ್ತು. ಮೋಸ್ಟ್ಲಿ ಲಿಂಕಿಂಗ್ ಮಾಡಿ ಇತ್ತು ಅನಿಸುತ್ತೆ. ಅದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದರು. ಕ್ಯೂ ಮುಗಿಸಿ
ಮುಗಿಸಿ ದರ್ಶನ ಮಾಡೋದಕ್ಕೆ ಹತ್ತಿರ ಒಂದು ಗಂಟೆ ಆಯಿತು. ದರ್ಶನ ತುಂಬ ಚೆನ್ನಾಗಾಯಿತು. ದೇವರು ನೋಡೋದಕ್ಕೆ ತುಂಬ ಶಕ್ತಿಶಾಲಿಯಾಗಿ ಸುಂದರವಾಗಿ ತುಂಬ ಚೆನ್ನಾಗಿತ್ತು. ತುಂಬ ರೀತಿಯಲ್ಲಿ ದರ್ಶನ ಮಾಡಿದ್ವಿ, ಆಶೀರ್ವಾದನೂ ಸಿಕ್ತು. ಈಗ ಸುಬ್ರಹ್ಮಣ್ಯದ ಹೊರಡೋ ಟೈಮು, ಇಲ್ಲ ಹೊರಡೋ ಟೈಮಲ್ಲ, ಈಗ ಹೋಗಿ ಅನ್ನ ಪ್ರಸಾದ ಇದೆ, ಅಲ್ಲಿ ಊಟ ಮಾಡಿ ಆಮೇಲೆ ನೋಡ್ತೀವಿ. ಅಲ್ಲಿ ಪ್ರಸಾದಕ್ಕೆ ಹೋದಾಗ ತೋರಿಸ್ತೀನಿ, ಬನ್ನಿ. ದರ್ಶನ ಮುಗಿಸಿ ಊಟಕ್ಕೆ ಅಂತ ದಾಸೋಹ ಹೋಗೋಣ ಅಂತಿದ್ವಿ, ಅದು ಇಲ್ಲ ಇವತ್ತು ಸುಬ್ರಹ್ಮಣ್ಯ ದಾಸೋಹ ಸಿಕ್ಕಲಿಲ್ಲ. ಅದಕ್ಕೆ ಇಲ್ಲೊಂದು ರಾಘವೇಂದ್ರ ಪ್ರಸಾದನ್ನು ಇಟ್ಟು ಬಂದಿದ್ದೀವಿ. ಇಲ್ಲಿಬ್ಬರು ಸ್ವಾಮಿಗಳು ಕೂತಿದ್ದಾರೆ. ಸ್ವಾಮಿಗಳ ಜೊತೆ ಇಲ್ಲೊಬ್ಬರು ಮರುಸ್ವಾಮಿಗಳು, ಅದೇ ನಾವು. ಇಲ್ಲಿ ನಾನು 2 ಸೆಟ್ ದೋಸೆ ಮತ್ತು ಒಂದು ಮಸಾಲೆ ದೋಸೆ, ಪ್ಲೈನ್ ದೋಸೆ ಇವರಿಗೆ ಸೆಟ್ ದೋಸೆ, ನನಗೆ ಓದಿದ್ದು. ಮುಂದೆ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮಾಡ್ಕೊಂಡು ಹಂಗೆ ಮೈಸೂರಿಗೆ ರೈಟ್ ಬನ್ನಿ. ತಿಂಡಿ ತಿಂದ್ಬಿಟ್ಟು ಶಾಪಿಂಗ್ ಮಾಡೋಣ. ಎಲ್ಲರಿಗೂ ಆರ್ಡರ್ ಮಾಡಿ ದೋಸೆಗಳೆಲ್ಲ ಬಂದಿದೆ. ಈಗ ಜಮಾಯಿಸೋಣ ಬನ್ನಿ. ದೋಸೆ ನೋಡಿಲಿ, ನೋಡೋಕ್ಕೆ ತುಂಬ ಕ್ಯೂಟಾಗಿದೆ, ತುಂಬ ಟೇಸ್ಟಿಯಾಗೂ ಇದೆ. 3 ದಿನದಿಂದ ನಾವು ಬೇಕಾಗಿರೋ ಊಟಗಳನ್ನ ಮಿಸ್ಕೊಂಡಿದ್ದೀವಿ. ದೋಸೆ ಸೂಪರ್ ಆಗಿದೆ. ಹಂಗೆ ಸುಬ್ರಹ್ಮಣ್ಯಗೆ ಬಂದರೆ ಹೋಗ್ತಾ ಇದ್ರಲ್ಲ ಹಿಂದೆ ಅಲ್ಲಿ ರೆಕಮೆಂಡ್ ಮಾಡ್ತಿರೋ ಹೋಟೆಲು ರಾಘವೇಂದ್ರ ಪ್ರಸಾದ್. ದೋಸೆ ಮುಂದ್ಗಡೆ ಎಡಗಡೆಯಲ್ಲಿದೆ. ಸಾಂಬಾರು ಅದ್ಭುತವಾಗಿದೆ. ತುಪ್ಪ ತುಂಬ್ತಾ ಇದ್ರು, ಸಕ್ಕರೆ ತುಂಬಿ ಹಿಂದೆ ಕಳಿಸೋದು. ಹೆಂಗಿದೆಯಾ ಸರಿಯಾ ದೋಸೆ? ಆಮೇಲೆ ನೆಕ್ಸ್ಟ್ ಬಯಸು ಡ್ರೈ ಫ್ರೂಟ್ಸ್ ಹೆಂಗಿದೆ? ಒಟ್ಟು ಎಲ್ಲ ಅವ್ರಿಗೂ ಸೂಪರ್ ಇದೆ, ಇನ್ನೂ ಸೂಪರ್ ಆಗಿದೆ. ಈ ದೋಸೆ ತಿಂದ್ಬಿಡ್ತೀವಿ, ತಿಂದಮೇಲೆ ಕಾಫಿ ಕುಡಿತೀವಿ. ಆಮೇಲೆ ನೆಕ್ಸ್ಟು ಆ ಕಡೆ ಚುರುಮುರಿ ಎಲ್ಲ ಇದೆ, ಅದು ತಿನ್ನಕ್ಕೆ ಹೋಗೋಣ. ಕರ್ಕೊಂಡು ಹೋಗ್ತೀನಿ. ಕೊಡಿ ಮಿಸ್ ಮಾಡಿಬಿಡಿ. ನಿಮ್ಮದೊಂದು ರಿವ್ಯೂ ಹೇಳಿ, ಹೇಗಿದೆ? 2 ದಿನದಿಂದ ಆ ತಿಂಡಿ ಸರಿ ಹೋಗಿಲ್ಲ ಅಂತ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಹೊಟ್ಟೆ, ನಾಳೆಗೆ ಮನಸ್ಸು 3 ತೃಪ್ತಿ ಆಗ್ತದೆ. ಸೂಪರ್. ರಿವ್ಯೂ ಕೇಳಿದ್ಮೇಲೆ ನೀವು ಸುಮ್ಮನೆ ಮನೇಲಿ ಕೊಡೋದು ಒಳ್ಳೇದಲ್ಲ. ಬಂದ್ಬಿಡಿ, ಸುಬ್ರಹ್ಮಣ್ಯಕ್ಕೆ ಬನ್ನಿ, ದೇವ್ರ ದರ್ಶನ ಮಾಡಿ, ರಾಘವೇಂದ್ರ ಪ್ರಸಾದ್ ಹೋಟ್ಲಿಗೆ ಬನ್ನಿ, ಒಳ್ಳೆ ಊಟ ತಿನ್ನಿ. ಇದೊಂದು ಪುಟ್ಟ ಶಾಪಿಂಗು ನಮ್ಮ ಸುಬ್ರಹ್ಮಣ್ಯದಲ್ಲಿ. ಈ ಜುಮ್ಕಿ, ಈ ಬಳೆ ನನ್ನ ಮಗಳಿಗೆ, ಈ ದೊಡ್ಡ ಬಳೆ ನನ್ನ ಮುದ್ದಿನ ಹೆಂಡತಿಗೆ. ಅದೇ ನೀನೇನು ತಗೊಂಡೆ ಹೇಳಪ್ಪ? ಬಾಲ್ ತಗೊಂಡ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗೇಲ್ ಗ್ಯಾಸ್ ಸ್ಟೇಷನ್ಗೆ ಬಂದಿದ್ದೀವಿ. ಕಾರ್ಗೆ CNG ಹಾಕಿಸ್ಕೊಂಡು ಮೈಸೂರು ಕಡೆಗೆ ಪಯಣ. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು. ಊಟನೂ ಅದ್ಭುತ ಸಿಕ್ತು. ಜರ್ನಿ ತುಂಬ ಚೆನ್ನಾಗಿತ್ತು, ಮಜಾ ಮಾಡಿದ್ವಿ. ಜೊತೆಗೆ ಒಳ್ಳೆ ದೇವರ ಆಶೀರ್ವಾದ ಕೂಡ ಸಿಕ್ತು. ಗ್ಯಾಸ್ ಫಿಲ್ ಮಾಡಿಸಿ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಮೈಸೂರಿಗೆ ಹೋದ್ಮೇಲೆ ಕನೆಕ್ಟ್ ಆಗ್ತೀನಿ. ದಾರಿಯಲ್ಲಿ ಏನೋ ಸಿಕ್ಕಿದೆ ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ಸ್ಟೇ ಆನ್ ವಿತ್ ಮೀ, ಕೀಪ್ ವಾಚಿಂಗ್, ಕೊನೆವರೆಗೂ ವಿಡಿಯೋ ನೋಡಿ. ನಾವು ಸುಬ್ರಹ್ಮಣ್ಯದಿಂದ ಮೈಸೂರಿಗೆ ಹೊರಟಿದ್ವಿ. ದಾರಿಯಲ್ಲಿ ಬಿಸಿಲೆಘಾಟ್ ಹತ್ರ ಗಡಿ ಚಾಮುಂಡೇಶ್ವರಿ ಅಂತ ತಾಯಿ ದೇವಸ್ಥಾನ ಸಿಕ್ಕಿದೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. ಹಾಗೆ ನಾವು ಆಶೀರ್ವಾದ ತಗೋತೀವಿ. ತಗೊಂಡು ಹೀಗೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಹಾಗೆ ನೋಡ್ತಾ ಇರಿ. ಫ್ರೆಂಡ್ಸ್, ಈಗ ಬಿಸಿಲೆ ಚೆಕ್ ಪೋಸ್ಟಿಗೆ ಬಂದು ನಿಂತಿದ್ದೀವಿ. ಇಲ್ಲೇನೋ ಬಾಂಬೆ ಅಂತ ಹೇಳ್ತಿದ್ದಾರೆ, ಏನೋ ಹಿರಿದೋಸೆ ಸಿಗುತ್ತಂತೆ. ಬನ್ನಿ ತಿನ್ಕೊಬರೋಣ. ಅದಕ್ಕೆ ಹೋಟೆಲ್ ಶ್ರೀ ದುರ್ಗಕ್ಕೆ ಬಂದಿದ್ದೀವಿ. ಇಲ್ಲಿ ಕೂಡ ನೀರ್ದೋಸೆ ಇಲ್ವಂತೆ. ಸೊ ಅಕ್ಕಿ ರೊಟ್ಟಿ ಬಜ್ಜಿ ತಿಂದೆ. ಅದಕ್ಕೆ ಅಕ್ಕಿ ರೊಟ್ಟಿನೇ ತಿನ್ನೋಕೆ ಹೋಗ್ತಾಯಿದ್ದೀವಿ. ಬನ್ನಿ ನೋಡಿ, ಬಿಸಿ ಬಿಸಿ ಏನಿದು ಅಕ್ಕಿ ರೊಟ್ಟಿ, ಚಟ್ನಿ, ಇದೇನಿದು ಪಲ್ಯ ಮತ್ತು ಒಳ್ಳೆ ಕಾಳು ಸಾಂಬಾರು. ಬಿಸಿಲೆಘಾಟ್ ಚೆಕ್ ಪೋಸ್ಟ್ ಹತ್ರ ತಿನ್ನೋಣ, ಮಜಾ ಮಾಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ಇದು ಎಷ್ಟು ರುಚಿಯಾಗಿದೆ ಅಂದರೆ ಕಾಡು ಮಧ್ಯ ಬಿಸಿ ಬಿಸಿ ರೊಟ್ಟಿ, ಊರಲ್ಲಿ ದೊಡ್ಡ ದೊಡ್ಡ ಓಟ್ ಹುಡ್ಕೊಂಡು ಹೋಗಿದ್ದೀವಿ.
ಸ್ವಲ್ಪ ಚಟ್ನಿ ಜೊತೆ ತಿನ್ನು. ಕಾಡ ಸಿಗ್ತಾ ಇದೆ. ಆಲ್ಮೋಸ್ಟ್ ಬೆಸ್ಟು ಬಿಸಿ ಬಿಸಿ ರೊಟ್ಟಿ. ಹಾಂ ಕಾಡು ಮಧ್ಯ ಟೇಸ್ಟಿ ರೊಟ್ಟಿ. ಅಂತಂದು ಆಗ್ತಾಯಿದ್ರೆ ಬಿಸಿ ಬಿಸಿ ರೊಟ್ಟಿ. ಈ ಸೌಭಾಗ್ಯ ಹೋಟ್ಲು ಸಿಗುತ್ತೆ, ಎಲ್ಲೂ ಸಿಕ್ಕಲ್ಲ. ಈ ಥರ ಬೇಕಂದರೆ 5 ಮಿನಿಟ್ ಟ್ರಾವೆಲ್ ಮಾಡಿ, ನೀವೇನೂ ಅಲ್ಲ ಕಾರ್ ಸೆಕ್ಷನ್ನು, ಇಲ್ಲಿ ಟ್ರಾವೆಲ್ ಮಾಡಿ ರೊಟ್ಟಿ ತಿನ್ನಿ, ಇದು ತಿನ್ನಿ, ಮಜವಾಗಿರುತ್ತೆ. ಸ್ವಲ್ಪ ಅಕ್ಕಿ ರೊಟ್ಟಿ ತಿಂದಾಯಿತು. ಕೊನೆ ಟಚ್ಗೆ ಅಂತ ಒಳ್ಳೆ ಮಸಾಲೆ ಬಜ್ಜಿ ಕೊಟ್ಟಿದ್ದಾರೆ. ಸಖತ್ ಖಾರ, ಹೇಳೋದಕ್ಕೆ ಬಾಯಿನೇ ಬರ್ತದೆ. ತುಂಬ ಚೆನ್ನಾಗಿದೆ. ಮಸಾಲೆ ಮಜ್ಜಿಗೆ ಕುಡಿದು ಮುಗಿಸಿ ಚೆನ್ನಿ ಕಂಟಿನ್ಯೂ ಮಾಡೋಣ. ಒಟ್ಟಿಗೆ ಬನ್ನಿ, ಮುಂದೆ ಏನೇನು ಸಿಗುತ್ತೋ ನೋಡೋಣ. ಗಾಡಲ್ಲಿ ಡ್ರೈವ್ ಮಾಡ್ತಾ ಇದ್ದೀವಿ. ಇಲ್ಲಿ ಫುಲ್ ಬರೀ ಶೇಕಿಂಗಲ್ಲೇ ಇದ್ದೀವಿ. ನಮ್ಮ ಹಿಂದ್ಗಡೆ ಹಾಕ್ಬಿಟ್ಟು ಫುಲ್ ಶೇಕ್ ಮಾಡಿಸ್ತಾರೆ. ನಾನು ಟ್ರಿಪ್ಪೆಲ್ಲ ಮುಗಿಸಿ ವಾಪಸ್ ಮೈಸೂರು ರೀಚ್ ಆಗಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗನ ಅವಸ್ಥೆನ, ಫುಲ್ ನಿದ್ದೆ ಹೋಗ್ಬಿಟ್ಟವ್ರೆ. ನಮಗೂ ನಿದ್ದೆ ಬರ್ತಿದೆ. ಆಲ್ಮೋಸ್ಟ್ ಮಿಡ್ ನೈಟು. ರೈಡ್ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ, ಒಳ್ಳೆ ಪ್ಲೇಸ್ಗಳು ಹೋಗ್ತೀನಿ, ಎಕ್ಸ್ಪ್ಲೋರ್ ಮಾಡೋಣ. ಒಳ್ಳೆ ಫುಡ್ಡು, ಪ್ಲೇಸು, ವಾತಾವರಣ, ಎಲ್ಲ ಕಲ್ಚರ್, ಟ್ರೆಡಿಷನ್ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಣ. ಇದೇ ರೀತಿ ಕಂಟೆಂಟ್ ನೋಡಬೇಕು ಅಂತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.